Hey everyone, welcome back to our channel ESS Standards. In this lecture, we are going to discuss about the important questions of water conservation and rainwater harvesting. Okay, in this lecture, in this video, I'm going to explain two languages. Why? Because some of the students cannot understand the Kannada. So subject code ನೋಡೋದಾದರೆ BCV 654A ಆಯಿತಾ. ಸೊ ಈ ವಿಡಿಯೋನ ಕಂಪ್ಲೀಟ್ ನೋಡೋಕೆ ಟ್ರೈ ಮಾಡಿ. ವೈ ಬಿಕಾಸ್ ಯು ವಿಲ್ ಗೆಟ್ ಈಸಿಲಿ 90+ ಮಾರ್ಕ್ಸ್ ಇಫ್ ಯು ಸಿ ದ ಫುಲ್ ಕಂಪ್ಲೀಟ್ ವಿಡಿಯೋ. ಮೀನ್ಸ್ ಅಷ್ಟೊಂದು ಪ್ರೆಷರ್ ತೊಗೊಳೋದೇನು ಬೇಕಾಗಿಲ್ಲ. ವೈ ಬಿಕಾಸ್ ಇಟ್ಸ್ ಈಸಿ ಸಬ್ಜೆಕ್ಟ್ ಅಂತ ಹೇಳ್ತೀನಿ. ತುಂಬ ಈಸಿ ಸಬ್ಜೆಕ್ಟ್ ಇದು ಆಯಿತಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನಿಮಗೆ ಆನ್ಸರ್ಸ್ ಕೂಡ ಅಪ್ಲೋಡ್ ಆಗಿದೆ. ಇದ್ರದ್ದು ಈ ಆನ್ಸರ್ಸ್ ನೋಡ್ಕೋಬೋದು. ನಿಮಗೆ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಆಗಿರುತ್ತೆ ಈ ಆನ್ಸರ್ಸು ಮತ್ತು ಈ ಡಯಾಗ್ರಾಮ್. ಇದು 2 ಡಯಾಗ್ರಾಮ್ಸ್ ಇದೆ. ಆ 2 ಡಯಾಗ್ರಾಮ್ಸ್ ಕೂಡ ನಿಮಗೆ ಅಲ್ಲಿ ಅಪ್ಲೋಡ್ ಆಗಿರುತ್ತೆ ಟೆಲಿಗ್ರಾಮಲ್ಲಿ. ಸೊ ಅಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಪ್ಲೀಸ್ ಡಿಸ್ಕ್ರಿಪ್ಷನ್ ಅಂತ ಏನಿಲ್ಲ, ಅಲ್ಲಿ ಮೋರ್ ಅಂತ ಬರುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ವಿಡಿಯೋ ಕೆಳಗಡೆ ಅಲ್ಲಿ ನೋಡಿಬೇಕು ಆಯಿತಾ. ಅಲ್ಲಿ ನೋಡಿದ್ರೆ ಅಲ್ಲಿ ಲಿಂಕ್ಸ್ ಕಾಣುತ್ತೆ, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಗ್ರೂಪ್ ಪ್ರತಿಯೊಂದು. ಅಲ್ಲಿಂದ ನೀವು ಎಲ್ಲದಕ್ಕೂ ಜಾಯ್ನ್ ಆಗ್ಬೋದು. ಸೊ ಅದಾಗಿತ್ತು. ಈ ಗೂಗಲ್ ಡ್ರೈವ್ ಇದು ಆ್ಯಕ್ಚುಲಿ ಇದು ಪೇಡು ಫಾರ್ ಲಾಸ್ಟ್ ಸಬ್ಜೆಕ್ಟ್ ಅಂತ ಪ್ರತಿಯೊಬ್ಬರಿಗೂ ಫ್ರೀಯಾಗಿ ಕೊಡ್ತೀನಿ. ಸೊ ವಾಟರ್ ಕನ್ಸರ್ವೇಷನ್, ರೈನ್ ವಾಟರು. ಸೊ ಆನ್ಸರ್ಸ್ ಕೂಡ ನಾನು ಎಲ್ಲ ಅಪ್ಲೋಡ್ ಆಗಿದೆ. ಸೊ ಈ ಆನ್ಸರ್ಸು ಅಪ್ಲೋಡ್ ಆಗಿದೆ. ಸೊ ಇದು ನೋಡಿಕೊಂಡು ಓದ್ಕೋಬೋದು ಎಕ್ಸಾಮ್ಗೆ. ಇಂಪಾರ್ಟೆಂಟ್ ಕ್ವಶನ್ಸ್ ಬರೀ ಇದು ಆ್ಯಕ್ಚುಲಿ ಪೇಡ್ ಮಾತ್ರ. ಸೊ ಕ್ವಶನ್ಸ್ ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೋಬೋದು. ಆ್ಯಕ್ಚುಲಿ ESS ಸ್ಟ್ಯಾಂಡರ್ಡ್ 26 ಅಂದರೆ ಇದು ಪೇಡು ಯಾರನ್ನ ಹೊಸದಾಗಿ ನೋಡ್ತಿರೋರಿಗೆ. ಸೊ ಆ ಎಕ್ಸಾಮಲ್ಲಿ ಏನೇನು ಓದಬೇಕು, ಹೆಂಗೆ ಓದಬೇಕು ಅಂತ ಮಾತಾಡೋಣ. ಓನ್ಲಿ ಜಸ್ಟ್ 2 ಮಿನಿಟ್ಸ್. ಓಕೆ. ಸೊ ನೀವು ನೋಡೋದು ಎಕ್ಸಾಮ್ 90+ ಮಾರ್ಕ್ಸ್ ಅಲ್ವ, ಈಸಿಯಾಗಿ ತೊಗೋಬೋದು. ವೈ ಬಿಕಾಸ್ ಇಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಸಬ್ಜೆಕ್ಟ್. ಪ್ರತಿಯೊಂದು ಕೂಡ ನೀವು ಒಂದು ಸರಿ ಓದ್ತಾರೆ. ಆ್ಯಕ್ಚುಲಿ ಯಾರನ್ನ ಪಾಸ್ ಆಗಬೇಕು ಅಂದ್ಕೊಂಡವ್ರಿಗೆ ಜಸ್ಟ್ ಬೆಳಗ್ಗೆ ಹೊತ್ತು ಓದಿದ್ರು ಕೂಡ ಆರಾಮಾಗಿ ಪಾಸ್ ಆಗ್ಬೋದು. ದಟ್ ಮಚ್ ಆಫ್ ಈಸಿ ಸಬ್ಜೆಕ್ಟ್ ದಿಸ್ ಇಸ್ ಆಯಿತಾ. ಸೊ ನೆಕ್ಸ್ಟ್ ಮಾತಾಡೋಣ ಮಾಡೆಲ್ಸ್. Model 1, Model 2, Model 3, Model 4 ಆ್ಯಂಡ್ Model 5 ಆಯಿತಾ. ಸೊ ಈಚ್ ಮಾಡೆಲಿಂದ ಕೂಡ ತುಂಬ ಈಸಿ ಅಂದರೆ ಈ 3 ಮಾಡೆಲ್ಸ್. ಫಸ್ಟ್ 3 ಮಾಡೆಲ್ಸ್ ತುಂಬ ಈಸಿ ಇರುತ್ತೆ. ನಿಮಗೆ ಇನ್ನೊಂದು ಏನಂದರೆ ನಮ್ಮದು ಪ್ಲ್ಯಾನ್ ಬಿ ಹೊಸದಾಗಿ ನೋಡ್ತಿರೋರಿಗೆ ಗೊತ್ತಾಗಿರಲ್ಲ. ಈ ಪ್ಲ್ಯಾನ್ ಬಿ ಅಂದರೆ ಫ್ರಮ್ ಈಚ್ ಮಾಡೆಲ್ ಪ್ರತಿಯೊಂದು ಮಾಡೆಲ್ ಕೂಡ ಅಟೆಂಡ್ ಮಾಡಬೇಕಾಗಿರುತ್ತೆ. ವೈ ಬಿಕಾಸ್ ಇನ್ ಕೇಸ್ ಪೇಪರ್ ಇದು ಡಿಫಿಕಲ್ಟ್ ಕೊಟ್ಟರು ಏನು ಆನ್ಸರ್ ಒಂದೇ ಆಯಿತಾ. ಪೇಪರ್ ಡಿಫಿಕಲ್ಟ್ ಕೊಟ್ಟರು ಆನ್ಸರ್ ಒಂದೇ ಆಗಿರುತ್ತೆ. ಸೊ ನೋ ನೀಡ್ ಟು ವರಿ ಅಬೌಟ್ ಡಿಫಿಕಲ್ಟ್ ಏನಿರಲ್ಲ. ಎಲ್ಲ ಇಂಪ್ಲಿಮೆಂಟೇಷನ್ ಗೊತ್ತಿರೋದು ಪ್ರತಿ ಸಬ್ಜೆಕ್ಟ್ ಈ ಸರಿ ಎಲ್ಲ ಇಂಪ್ಲಿಮೆಂಟೇಷನ್ ಕೊಟ್ಟಿರೋದವರು. ಈ ಸರಿ ಕೂಡ ಕೊಟ್ಟರು ಕೂಡ ನಮಗೇನು ಫರಕ್ ಆಗಲ್ಲ, ಯಾಕಂದರೆ ಈ ಸಬ್ಜೆಕ್ಟ್ ಇರೋದೇ ಆ ಥರ ಆಯಿತಾ. ಓಕೆ. ಸೊ 90+ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇನ್ನೊಂದು ಪ್ಲ್ಯಾನ್ ಬಿ ಏನಂದರೆ ನಮ್ಮದು ಪ್ರತಿ ಮಾಡಲು ಅಟೆಂಡ್ ಮಾಡಬೇಕು. ಯಾಕಂದರೆ ಇನ್ನು ಪೇಪರ್ ಟಫ್ ಬಂದರೂ ಕೂಡ ಪರವಾಗಿಲ್ಲ. ಇದು ಪೇಪರ್ ಟಫ್ ಬಂದರೂ ಕೂಡ ಪ್ರತಿ ಮಾಡಲು 6 ಮಾರ್ಕ್ಸ್ ಇಲ್ಲ 10 ಮಾರ್ಕ್ಸ್ ಬಂದುಬಿಟ್ರು ಕೂಡ ಇನ್ನು 50 ಮಾರ್ಕ್ಸ್ ಇಲ್ಲ ಅಂದರೆ 35 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಇದೆಲ್ಲ ನೋಡ್ಕೊಳ್ಳೈತೆ. ಮತ್ತು ಇನ್ನೊಂದು ಫಸ್ಟು ಪೇಪರಲ್ಲಿ ಹೆಂಗೆ ಬರೀಬೇಕಂದ್ರೆ ಡೆಫಿನೇಷನ್ನು ಓದ್ಕೊಂಡೋಗಿರುತ್ತೆ. ಫಸ್ಟ್ ಡೆಫಿನೇಷನ್ ಏನಿರುತ್ತಲ್ಲ ಅದನ್ನ ಬಯಾಟ್ ಮಾಡ್ತಾರೆ, ಏನು ಮಾಡ್ತಾರೆ ನಿಮ್ಮ ಇಷ್ಟ. ಅದಾದಮೇಲೆ ಸ್ಟೆಪ್ಸು. ಸೊ ಟೈಪ್ಸ್ ಇದ್ದರೆ ಟೈಪ್ಸು ಆಯಿತಾ. ಟೈಪ್ಸ್ ಆದರೆ ಟೈಪ್ಸು. ನೆಕ್ಸ್ಟ್ ಆದಮೇಲೆ ಮೀನ್ಸ್ ಟೈಪ್ನ ಮೈನ್ ಕೀವರ್ಡ್ ಇರ್ತಾರ ನೋಡಿ. ಇವಾಗ ಇದು ವೈಟ್ ಬೋರ್ಡ್ ಅಂದ್ಕೊಳ್ಳಿ. ಜಸ್ಟ್ ಕ್ರೋಮಲ್ಲಿ ಸರ್ಚ್ ಮಾಡಿಬಿಟ್ಟು ಏನು ಮಾಡಿದೆ, ವೈಟ್ ಬೋರ್ಡ್ ಓಪನ್ ಮಾಡಿದೆ. ಸೊ ಈ 3 ಸ್ಟೆಪ್ಸ್ ಇದೆಯಲ್ಲ, ಈ 3 ಸ್ಟೆಪ್ಸ್ನ ನೀವು ಆನ್ಸರ್ ಕೂಡ ಇಂಪ್ಲಿಮೆಂಟ್ ಮಾಡು. ಅದು ಮೈನ್ ಅದ್ರಿಗೆ ಆನ್ಸರ್ಗೆ 3 ಸ್ಟೆಪ್ಸ್ ಏನು ಬೇಕು ಆ ಸ್ಟೆಪ್ಸು ಅದು ಮೈನ್ಲಿ ಬರೀಬೇಕು. ಹೈಲೈಟಿಂಗ್ ಬರೆದ್ಬಿಟ್ಟು ಅದ್ರ ಮೇಲೆ ಎಕ್ಸ್ಪ್ಲನೇಷನ್, ಡಯಾಗ್ರಾಮ್ ಇದ್ದರೆ ಡಯಾಗ್ರಾಮು. ಇಷ್ಟು ಈ 3 ಸ್ಟೆಪ್ಸ್ ಏನಿದೆ, ಈ 3 ಸ್ಟೆಪ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನೋಡಿಬಿಟ್ಟು ನಿಮ್ಗೆ ಆನ್ಸರ್ಸ್ ಕೊಟ್ಬಿಡ್ತಾರೆ. ಎಕ್ಸ್ಪ್ಲನೇಷನ್ ಯಾರು ನೋಡೋದೇ ಇಲ್ಲ. ವೈ ಬಿಕಾಸ್ ನೀವು ಬರೆಯೋದು ಗೊತ್ತಲ್ಲ, ಇಷ್ಟಿಷ್ಟು ಲೆಂದಿ ಆನ್ಸರ್ಸು. ಸೊ ಅದರಿಂದ ಆಯಿತಾ. ಮತ್ತು ಟೈಮ್ ತುಂಬ ಸಿಗಲ್ಲ ಇದ್ರಿಗೆ, ಯಾಕಂದರೆ ಔಟ್ ಆಫ್ ಫುಡ್ ಪ್ರತಿಯೊಬ್ಬರು ಬರೀತೀರ. ಸೊ ಅದರಿಂದ ಟೈಮ್ ಯುಟಿಲೈಸ್ ಮಾಡ್ಕೊಳ್ಳಿ ಆಯಿತಾ. ಸೊ ಇವಾಗವರೆಗೂ ನೋಡ್ತಿದ್ದೀರ ಅಂದರೆ ವಿಡಿಯೋ ನಿಮಗೆ ತುಂಬ ಬೆನಿಫಿಟ್ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಜನ ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ, ನಾಟ್ ಸಬ್ಸ್ಕ್ರೈಬ್. ಪ್ಲೀಸ್ ತುಂಬ ಜನ ನಾಟ್ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ, ವಾಚ್ ಮಾಡ್ತಿದ್ದಾರೆ. ಸೊ 91% ಈ ವಿಡಿಯೋ ಪ್ರಕಾರ ಐ ಥಿಂಕ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದ್ಕೊತಿದ್ದೀನಿ, ಪ್ರತಿ ವ್ಯೂವರ್ ಕೂಡ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ, Model 1 ಹೋಗೋಣ. Model 1 ನೀವು ಈಸಿಯಾಗಿ 20 out of 20 ಮಾರ್ಕ್ಸ್ ತೊಗೋಬೋದು. ಇಟ್ಸ್ ಈಸಿಯೆಸ್ಟ್ ಮಾಡೆಲ್ ಅಂತ ಹೇಳ್ತೀನಿ. ಓಕೆನಾ. ಎಕ್ಸ್ಪ್ಲೇನ್ ದ ಕೀ ಫ್ಯಾಕ್ಟರ್ಸ್ ಆಫ್ ಕಾಂಟ್ರಿಬ್ಯೂಟಿಂಗ್ ಅನ್ಈವನ್ ಡಿಸ್ಟ್ರಿಬ್ಯೂಷನ್ ವಾಟರ್ ರಿಸೋರ್ಸ್ ಆಫ್ ಕರ್ನಾಟಕ. ಆ್ಯಕ್ಚುಲಿ ಇಟ್ಸ್ ನಾಟ್ ಇಂಪಾರ್ಟೆಂಟ್ ಕ್ವಶನ್, ಬಟ್ ನಮ್ಮ ಕರ್ನಾಟಕ ಬಗ್ಗೆ ಇದೆ ಅಂದ್ಬಿಟ್ಟು ನಾನು ಕ್ವಶನ್ಸ್ ಕೊಟ್ಟಿದ್ದೀನಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ಓದ್ಕೊಳ್ಳಿ ಆಯಿತಾ. ಈ ಎಕ್ಸಾಮ್ ಬರ್ತದೆ ಚಾನ್ಸಸ್ ಇದೆ, ಅದಕ್ಕೆ ಕೊಟ್ಟಿದ್ದೆ ಆಯಿತಾ. ಡಿಫೈನ್ ದ ಮಾನ್ಸೂನ್, ರೈಟ್ ದ ಅಬೌಟ್ ದ ಮಾನ್ಸೂನ್ ಇಂಡಿಯನ್ ಫ್ಯೂಚರ್ಸ್. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇಟ್ ಒನ್ ಎಕ್ಸ್ಪ್ಲೇನ್ ದ ಹೈಡ್ರಾಲಜಿಕಲ್ ವಿತ್ ಸೈಕಲ್ ಆಫ್ ದ ನೀಟ್ ಡಯಾಗ್ರಾಮ್. ಇನ್ ದಿಸ್ 3 of the question, one of the question may come in your exam. It will come in your exam. So very important thing, don't mug up. Just understand the topic and write in your own words. Okay. So 10 marks. Okay, 10 series. So 10 marks will get easily if we read these 3 of the questions. And after that 1, 2, 3, yes 3, and discuss the consequences of reduced surface water flow on acute ecosystem and biodiversity. A very important question, monsoon through and influence of a monsoon, very important, and dry spell, wet spell,
critical dry spell, very important, everything. So withdrawal monsoon rise, very important. In this 4 of the question, one of the question is going to come in your exam for very important for 10 marks. So this model, in model 1 you can get easily 20 out of 20 marks. Okay, for 2.0 videos, if anyone is a new viewer, they don't know about the 2.0 videos. 2.0 videos ಅಂದರೆ ಇಲ್ಲಿ ಎಷ್ಟಿದೆ, 1 2 3 4 5 6 6 1 2 3 4 7 ಕ್ವಶನ್ಸ್ ಅಂದ್ಕೊಳ್ಳಿ. 7 ಕ್ವಶನ್ಸ್ ಇದ್ದರೆ 2.0 ವಿಡಿಯೋದಲ್ಲಿ ಜಸ್ಟ್ 4 ಕ್ವಶನ್ಸ್ ಮಾತ್ರ ಇರುತ್ತೆ. ಸೊ ಆ ಥರ. ಸೊ ಈ ವಿಡಿಯೋ ಕಂಪ್ಲೀಟ್ model 5, ಕಂಪ್ಲೀಟಿಂಗ್ ಆಲ್ model 5. afterwards I will explain in this video only 2.0 video in last. Okay, so stay tuned. Okay, model 2 ಹೋಗೋಣ. model 2 explain the different classes of rainwater harvesting techniques, very important question. explain the detailed rainwater harvesting method of benefits and principles. Explain the rooftop rainwater, very important, it's very 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 important question. And in this 3 of the question, one of the question will come in your exam. It's a fixed questions. Okay, for 7 marks easily you can come in exam. Aquifer with need, sketch and type. So how does the aquifer function, strong supply groundwater, very important. In this 3 of the question, one of the question may come in your exam for 7 marks. Okay, very important. Aquifer. Okay, discuss the major sources of water pollution of rural urban areas and discuss the environmental economic benefits rainwater harvesting, very important. In this 2 of the question, 6 marks can come in your exam, so very important, which I gave all the questions. Please try to read. Okay, for model 2 also you can get easily 20 out of 20 marks. If you see the model 3, explain the process of determining the size of capacity of storage tanks in rainwater harvesting. Okay, very important. Explain the detail reveal traditional techniques of water harvesting with need, sketch factors of acting groundwater recharge, very important. In this 3 of the question may come in your exam, one of the questions for 10 marks. Okay, so very important ಆಗಿರುತ್ತೆ. sorry 7 marks. Okay, 10 marks ಇದರಲ್ಲೇ ತುಂಬ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಎಕ್ಸ್ಪ್ಲೇನ್ ದ ಎಫೆಕ್ಟ್ ಆಫ್ ಸಾಯಿಲ್ ಟೈಪ್ ಅಂಡ್ permeability and groundwater recharges and traditional knowledge of integrated with the modern technology and sustainable water management. Okay, yeah, in these 2 of the question, one question will come in exam for 6 marks. So problem will come for 7 marks. Okay, everyone please read this problem. Actually it's a very easy problem, so you can, it's optional. Okay, if you want you can read, otherwise you just leave this question. So in this one you can get easily 20 out of 20 marks if you, yeah. So most of the time they will ask in part B. I have given all the questions for part A, so try to do 1 or 2 problems. Okay, if you want, just put a message in this comments. I will upload in Telegram and somewhere. Okay, in model 4, yeah, we are going to model 4 now also. Not subscribe, please subscribe. Some of students are not subscribing and watching for next for the semester of 7th semester. If you want like these videos, just please subscribe. Okay, yeah, model 4 explain the role of water conservation, reducing energy footprint, water treatment, distribution, very important ಆಗಿರುತ್ತೆ. ಇದು ಕೂಡ ವಾಟರ್ ರೆಸ್ಕ್ಯೂ, ಹೌಸ್ ಹೋಲ್ಡ್ ಅಗ್ರಿಕಲ್ಚರ್, ವೆರಿ ಇಂಪಾರ್ಟೆಂಟು. ಇದೇನು ಕೊಡ್ತಿದ್ದೀನಲ್ಲ ಇದು ತುಂಬ ಓದ್ಕೊಳ್ಬೇಕಾಗಿರುತ್ತೆ. ಸೊ ಎಕ್ಸಾಂಪಲ್ಗೆ ಎಕ್ಸಾಮ್ಗೆ, ಸೊ ಈ 3 ಕ್ವಶನ್ಸಲ್ಲಿ 1 ಕ್ವಶನ್ ಮಾತ್ರ ಎಕ್ಸಾಮ್ ಬಂದೇ ಬರುತ್ತೆ. ಇಟ್ಸ್ ಫಿಕ್ಸ್ ಕ್ವಶನ್ಸ್ ಆಗುತ್ತೆ. ಸೊ ಫಾರ್ ಇಲ್ಲೇ 10 ಮಾರ್ಕ್ಸ್ ಬಂದುಬಿಡುತ್ತಲ್ಲ ನಿಮಗೆ, ಆಯಿತಾ. 3 ಕ್ವಶನ್ಸಲ್ಲೇ ಡಿಸ್ಕ್ರೈಬ್ ದ ಕನ್ಸರ್ವೇಷನ್ ಮೆಥಡ್ಸ್ ಆಫ್ ಅಗ್ರಿಕಲ್ಚರ್ ಇಂಡಸ್ಟ್ರೀಸ್, ಮತ್ತು ಇದೊಂದು ಲಾಸಸ್ ಆಫ್ ಡ್ಯೂ, ಲೀಕ್ಸ್, ಪೈಪ್ಲೈನು, ವೆರಿ ಇಂಪಾರ್ಟೆಂಟ್. ಇದು ಕೂಡ ಅಷ್ಟೇ, ಏನು ಜನರಲ್ ನಾಲೆಜಲ್ಲಿ ಏನು ವಾಟರ್ ವೇಸ್ಟು ಮತ್ತು ಅಲ್ಲಿ ಪ್ರತಿಯೊಂದು ಕೂಡ ಸಾಯಿಲ್ದು ಇದಾಗ್ತಾ ಇರುತ್ತೆ. ಆ ಥರ ಓನಾಗಿ ಬರೀಬೇಕು ಪ್ರತಿಯೊಂದು, ಆಗ್ತಾ ಆಯಿತಾ. ಇಂಡಸ್ಟ್ರೀಸ್ ಫೇಲ್ ಅಡಾಪ್ಟ್ water conservation practices, very important. In this 3 of the question, one of the question will come in exam for 10 marks. Okay, no need to worry about. In this model you can, model 4 you can get easily 20 out of 20 marks. Okay, let's see the model 5. Now model 5 describe the system assessment of achieving goal, water sustainability, very important. Geophysical methods also very important. Water footprint, very very important. Okay, in this 3 of the question, one of the question will come in exam for 10 marks. Okay, don't leave any of 3 of the questions, footprints and physical geophysical methods. Okay, after that achieving goals, water sustainability, explain the role of environmental regulations of preventing water pollution, conserving water sources, and footprint of related water wastewater management. This is also very important. And explain sustainability assessment, guide policy, water management strategies. In this 3 of the question, one of the question may come in exam, very important. For 10 marks easily you can get 20 out of 20 in model 4, model 5 also. Okay, that's the video. From now onwards we are going to start the 2.0 video. Okay, 2.0 ವಿಡಿಯೋ ನೋಡ್ತಿದ್ರೆಲ್ಲರೂ ಪ್ರತಿಯೊಬ್ಬರು ಒಂದು ಯೋಚನೆ ಮಾಡಬೇಕು, ನೋಡಿ ಏನಾಗ್ತಿದೆ ಅಂತ ನೀವೇ.
ಎಕ್ಸಾಮ್ಗೆ 2.5 ವೀಡಿಯೋ ಬೇಕಾಗಿಲ್ಲ. ಇನ್ನು ನಿಮಗೆ ಎಕ್ಸಾಮ್ಗಿನ್ನ 3 ಡೇಸ್ ಇದೆ, 3 ಡೇಸ್ ಗ್ಯಾಪ್ ಇದೆ, ಆದ್ರೂ 2.5 ವೀಡಿಯೋಸ್ ನೋಡ್ತಿದ್ದೀರ. ನಂಗೆ ಗೊತ್ತು ಇದು ಎಕ್ಸಾಮ್ ಹಿಂದೆ ದಿವಸ ವೀಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಅಂತ. ಸೊ ಬಟ್ ನಾನು ತುಂಬ ಬೇಗನೆ ಅಪ್ಲೋಡ್ ಮಾಡಿದ್ದೀನಿ, ಬಟ್ ನೀವೇ ಲೇಟ್ ಆಗಿದೆ. ಬಟ್ ಪರವಾಗಿಲ್ಲ, ನಾನು 2.5 ವೀಡಿಯೋಸ್ ಏನು ಹೇಳ್ತೀನಲ್ಲ ಪ್ರತಿಯೊಂದು ಫಾಲೋ ಮಾಡಿ, ಅದೇ ಸಾಕು ನಿಮ್ಗೆ ಎಕ್ಸಾಮ್ಗೆ ಆಯಿತಾ. ಸೊ 2.5 ವೀಡಿಯೋ ಸ್ಟಾರ್ಟ್ ಮಾಡೋಣ. ಕಲರ್ ಎಲ್ಲೋ ತೊಗೊಳೋಣ, ಓಕೆನಾ. ಏನಿಲ್ಲ, ಇದರಲ್ಲಿ ನಾನು ಕ್ವಶನ್ಸ್ ಪ್ರತಿಯೊಂದು ರಿಮೂವ್ ಮಾಡ್ತೀನಿ ಆಯಿತಾ. ನೋಡ್ರು, ಇದರಲ್ಲಿ ಬಂದುಬಿಟ್ಟು ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಕ್ವಶನ್ನು. ಕಲರ್ ಕಾಣಿಸ್ತಿಲ್ವೇ? ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಇದೊಂದು. ಮತ್ತು ಇದು ಅಷ್ಟೇ 2 ಕ್ವಶನ್ಸ್. ಈ 2 ಕ್ವಶನ್ಸಲ್ಲಿ ಒಂದು ಕ್ವಶನ್ ಮಾತ್ರ ಎಕ್ಸಾಮ್ ಬಂದೇ ಬರುತ್ತೆ. ಸೊ ಫಾರ್ 10 ಮಾರ್ಕ್ಸು ಆಯಿತಾ. ಮತ್ತು ಇದರಲ್ಲಿ ಬಂದುಬಿಟ್ಟು ಇದರಲ್ಲಿ ತುಂಬ ಕ್ವಶನ್ ಇದೆ. ಇದರಲ್ಲಿ ಬಂದುಬಿಟ್ಟು ಇದೊಂದು ಓದ್ಕೊಳ್ಳಿ ಆಯಿತಾ. ಇದೊಂದು ಕ್ವಶನ್ ಅದು ತುಂಬ ಚಾನ್ಸಸ್ ಇದೆ ಎಕ್ಸಾಮ್ ಬರೋಕ್ಕೆ. ಸೊ ಮೀನ್ಸ್ ಇಷ್ಟೊಂದು ಆಪ್ಷನಲ್ಸಲ್ಲಿ ತುಂಬ ಕಷ್ಟ ಆಯಿತು ಇಷ್ಟೊಂದು ಹೇಳೋದಕ್ಕೆ. ಸೊ ಇದು ಅಷ್ಟೇ, ಇವೆರಡು ಕ್ವಶನ್ಸಲ್ಲಿ ಒಂದು ಕ್ವಶನ್ ಅಂತೂ ಬಂದೇ ಬರ್ಬೋದು ಎಕ್ಸಾಮ್ಗೆ. ಸೊ ಇವೆರಡಲ್ಲಿ ನೋಡ್ಕೊಳ್ಳಿ. ಬಟ್ ಪಾಸ್ ಆಗೋಕ್ಕೆ ಮಾತ್ರ ಹೇಳ್ತಾರೆ, ಜಸ್ಟ್ ಫಾರ್ 50 ಮಾರ್ಕ್ಸು, ತುಂಬ ಅಲ್ಲ. ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಕ್ಲಾಸ್ ಆಫ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸು. ಮತ್ತು ಇದು ವೆರಿ ಇಂಪಾರ್ಟೆಂಟು ಒಂದು ಕ್ವಶನ್ ಆಯಿತಾ. ಮತ್ತು ಡಿಫ್ರೆಂಟ್ ಕ್ಲಾಸಸ್ಸು ಮೆಥಡ್ಸ್ ಇದೆ ನೋಡಿ, ಇಲ್ಲೇ ಮೆಥಡ್ಸ್ ಇದೆಯಲ್ಲ. ಸೊ ಈ 2 ಕ್ವಶನ್ಸಲ್ಲಿ ಒಂದು ಕ್ವಶನ್ ಅಂದರೆ ಎಕ್ಸಾಮ್ ಬಂದೇ ಬರುತ್ತೆ ಫಾರ್ 7 ಮಾರ್ಕ್ಸು. ಸೊ ಇದನ್ನು ನೋಡ್ಕೋಬೋದು. ನೆಕ್ಸ್ಟು ಈ ಕ್ವಶನ್ ಒಂದೇ ಕ್ವಶನ್ ತೊಗೊಳ್ರು, ಫಿಕ್ಸ್ ಕ್ವಶನ್ ಆಯಿತಾ. 14 ಮಾರ್ಕ್ಸ್ ಇಲ್ಲೇ ಆಯಿತಾ ಈ ಮಾಡಲಲ್ಲಿ. ನೆಕ್ಸ್ಟ್ ಮಾಡಲ್ 3 ನೋಡೋಣ. ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಆಫ್ ಡಿಟರ್ಮಿನ್ ಕೆಪಾಸಿಟಿ ಸ್ಟೋರೇಜ್ ಆಫ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. 1 2 ಎಸ್ 2 ಆಫ್ ದ ಕ್ವಶನ್. ಎರಡು ಕ್ವಶನ್ಸಲ್ಲಿ ಒಂದು ಕ್ವಶನ್ ಬರ್ಬೋದು ಎಕ್ಸಾಮ್ಗೆ. ಸೊ ಫಾರ್ 7 ಮಾರ್ಕ್ಸು ಈಸಿಯಾಗಿ ಪಾಸ್ ಆಗ್ಬೋದ್ರು. ನೀವು ಇಷ್ಟೇ ಓದ್ತಿದ್ರೆ ನಾನು ನೋಡಿಸ್ತಿದ್ದೀನಲ್ಲ, ಅಷ್ಟು ಹೋದರೆ ಸಾಕು. ಇಲ್ಲಲ್ಲೋ, ಇದರಲ್ಲಿ ಮಾಡಲ್ 3 ಅಲ್ವಾ ಇದು, ಸಾಯಿಲ್ ಪ್ರಾಬಬಿಲಿಟಿ. ಅಷ್ಟೇ ಸಾಕು, ಅದರಲ್ಲಿ 7 ಮಾರ್ಕ್ಸ್ ಸಾಕು. ಅದರಲ್ಲಿ ಮಾಡಲ್ 4 ನೋಡ್ತೀನಿ ಬನ್ನಿ. ಮಾಡಲ್ 4 ತುಂಬ ಈಸಿ ಇದೆ ನೋಡ್ರು. ಇವು ಯಾವ ಓದಕ್ಕೆ ಹೋಗ್ಬೇಡಿ ಆಯಿತಾ. ಜಸ್ಟ್ ಇಲ್ಲಿ ಏನು ಕೊಟ್ಟಿದ್ದೀನಲ್ಲ ಇದ್ರ ಮೇಲೆ ಕ್ವಶನ್ಸ್ ಓದಿ ಆಯಿತಾ. ಈ ಅಗ್ರಿಕಲ್ಚರ್ ಒಂದು ಓದ್ಬಿಡು. ಅಗ್ರಿಕಲ್ಚರ್ 1 2 3 4 ಕ್ವಶನ್ಸು. 4 ಕ್ವಶನ್ಸ್ ಹೋದರೆ ನಿಮಗೆ 20 ಔಟ್ ಆಫ್ ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು ಈ ಮಾಡಲ್ 4ಅಲ್ಲಿ. ಸೊ ಆಯಿತಾ, 20 ಆರಾಮಾಗಿ ತೊಗೋದು. ಈ 4 ಕ್ವಶನ್ಸ್ ಏನಿದೆ ಫಸ್ಟ್ ಸ್ಟಾರ್ಟಿಂಗ್ 4 ಅಷ್ಟೇ ಓದಿ ಸಾಕು. ಮಿಕ್ಕಿದ್ದು ಬಂದುಬಿಟ್ಟು ಔಟ್ ಆಫ್ ಫುಟ್ ತೊಗೊಂಡವ್ರಿಗೆ ಮಾತ್ರ ಅದು. ಯಾಕಂದರೆ ಇನ್ ಕೇಸ್ ಪೇಪರ್ ಟಫ್ ಬಂದರೂ ಇದೇ ಟಾಪಿಕ್ ಇರುತ್ತೆ. ಬಟ್ ಪೇಪರ್ ಟಫ್ ಬಂದಾಗ ಅಲ್ಲೇನೋ 6 ಮಾರ್ಕ್ಸ್ ಆಚೆ ಹೋಗ್ಬಿಡುತ್ತೆ ನಮ್ಮದು ಅವ್ರದ್ರಲ್ಲಿ. ಬಟ್ ನಿಮ್ಮದೇನಾಗುತ್ತೆ 6 ಮಾರ್ಕ್ಸ್ ಆದರೂ ಬೇರೆ ಕಡೆ 6 ಮಾರ್ಕ್ಸ್ ಬರುತ್ತಲ್ಲ ಆ ಥರ, ಓಕೆನಾ. ಮಾಡಲ್ 5ಅಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಸೈನ್ಮೆಂಟ್ ಅಚೀವಿಂಗ್ ಗೋಲ್ ಸೆಕ್ಯೂರಿಟಿ. ಈ 3 ಕ್ವಶನ್ಸ್ ಇಲ್ಲ, ಫಸ್ಟ್ 3 ಕ್ವಶನ್ಸ್ ಬಿಟ್ಟು ಯಾವುದು ಓದಕ್ಕೆ ಹೋಗ್ಬಿಟ್ರು. ಇಲ್ಲಿ ಕೂಡ ಅಷ್ಟೇ 10 ಮಾರ್ಕ್ಸ್ ಇಲ್ಲಿ ಬಂದುಬಿಡುತ್ತೆ. ಸೊ ಈಸಿಯಾಗಿ ನೀವು ಆರಾಮಾಗಿ 50+ ಸ್ಕೋರ್ ಮಾಡ್ಬೋದು. ಏನು ಕೊಟ್ಟಿದ್ದಾನಲ್ಲ ಇದೊಂದು ನೋಡಿಬಿಟ್ರೆ. ಸೊ ನಿಮ್ಗೆ ಇದುವರೆಗೂ ಈ ವಿಡಿಯೋನ ನಾನು ಏನು ಹೇಳಿದ್ದೀನಿ ಪ್ರತಿಯೊಂದು ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ. ಸೊ ಲೈಕ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ರೆ ಸಾಕಾಯ್ತು. ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಈ ವಿಡಿಯೋನ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಸೊ ಅದರಿಂದ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಆನ್ಸರ್ಸ್ ಕೂಡ ಅಪ್ಲೋಡ್ ಆಗಿದೆ ಪ್ರತಿಯೊಂದು. ಥ್ಯಾಂಕ್ ಯು ಫಾರ್ ವಾಚಿಂಗ್.